ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಯೋಗ ತರಗತಿಗೆ ಸ್ವಾಗತ. ನಾನು ಶೋಭಾ. ಇವತ್ತಿನ ತರಗತಿಯಲ್ಲಿ ನಿಮಗೆ ಯಾವ್ಯಾವ ಆಸನಗಳನ್ನ ಹೇಳ್ಕೊಡ್ತೀವಿ, ಅದರ ಉಪಯೋಗಗಳೇನು, ಬನ್ನಿ ತಿಳ್ಕೊಳ್ಳೋಣ. ಶೋಧ ಸದಾ ನಿಮ್ಮೊಂದಿಗೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ಆಸನ ನಾವು ಎಲ್ಲರೂ ಮಾಡ್ಬೋದಂತಹ ಆಸನ, ಭಾಳ ಸುಲಭವಾಗಿರುವಂತಹ ಆಸನ ವೃಕ್ಷಾಸನ. ವೃಕ್ಷಾಸನವನ್ನು ಮಾಡೋದ್ರಿಂದ ಹೆಚ್ಚು ಉಪಯೋಗ ಇದೆ. ಇವತ್ತಿನ ಜಂಜಾಟದಲ್ಲಿ, ಇವತ್ತಿನ ನಮ್ಮ ವರ್ಕ್ ಪ್ರೆಸರಲ್ಲಿ ನಮ್ಮ ಮೈಂಡ್ ಕಾನ್ಸಂಟ್ರೇಷನ್ ಆಗ್ತಾಯಿಲ್ಲ, ಸ್ಥಿಮಿತಕ್ಕೆ ಬರ್ತಾಯಿಲ್ಲ. ನಮ್ಮ ಮನಸ್ಸನ್ನು ಕಂಟ್ರೋಲ್ ತಗೊಳ್ಳೋದಕ್ಕೆ ಮತ್ತು ಯಾವುದಾದ್ರೂ ಒಂದು ವಿಷಯದಲ್ಲಿ ನಾವು ಏಕಾಗ್ರತೆಯನ್ನು ಸಂಪಾದಿಸೋದಕ್ಕೆ, ಗಳಿಸೋದಕ್ಕೆ ವೃಕ್ಷಾಸನ ಭಾಳ ಉತ್ತಮವಾದಂಥ ಆಸನ. ಈ ಆಸನವನ್ನು ಮಾಡೋದ್ರಿಂದ ನಮ್ಮ ದೇಹದ ನಿಲುವು ಗಟ್ಟಿ ಆಗ್ತದೆ. ವೃಕ್ಷ ಅಂತಂದರೆ ನಿಮ್ಗೆ ಗೊತ್ತಿದೆ, ಮರ. ಅದು ಆಸನ, ಮರದ ರೀತಿಯಲ್ಲಿ ನಿಂತ್ಕೊಂಡು ಮಾಡುವಂಥ ಆಸನ ವೃಕ್ಷಾಸನ. ಬಟ್ ಎಲ್ಲರೂ ಮಾಡ್ಬೋದು. ಸ್ವಲ್ಪ ನಿಮಗೆ ಮೊದಲು ಕಷ್ಟ ಆಗ್ಬೋದು, ಆನಂತರ ಮಾಡ್ತಾ ಅಭ್ಯಾಸ ಮಾಡಿಕೊಂಡು ಸುಲಭ ಆಗುತ್ತೆ. ಅದನ್ನು ತುಂಬ ಕ್ಲಾರಿಟಿಯಾಗಿ ಮಾಡಬೇಕು. ವೃಕ್ಷಾಸನ ಮಾಡಬೇಕಾದ್ರೆ ಒಂದು ಏಕಾಗ್ರತೆ ಇರಬೇಕು. ಯಾವುದಾದ್ರು ಒಂದು ಬಿಂದುವನ್ನು ಮುಂದೆ ಕಾನ್ಸಂಟ್ರೇಷನ್ ಮಾಡಿ ಅದನ್ನು ನಾವು ನೋಡ್ತಾ ಅಲ್ಲಿ ದೃಷ್ಟಿಯನ್ನು ಇಟ್ಟು 30 ಸೆಕೆಂಡು ಆಸನದಲ್ಲಿ ಇರಬೇಕು. ಆ ವೃಕ್ಷಾಸನವನ್ನು ಈಗ ನಮ್ಮ ಹಿರಿಯ ಯೋಗ ಬಂಧುಗಳು ವಾರ್ಮಪ್ ಮಾಡಿ ರೆಡಿಯಾಗಿದ್ದಾರೆ. ಅವ್ರ ಜೊತೆ ನಾವು ಮಾಡೋಕ್ಕೆ ಟ್ರೈ ಮಾಡೋಣ. ಈಗ ನಾನು ನಿಮ್ಮ ಜೊತೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಯಿದ್ದೀನಿ. ವೃಕ್ಷಾಸನವನ್ನು ಮಾಡೋಣ. ಈಗ ಎಲ್ಲ ವಾರ್ಮಪ್ ಮಾಡಿ ರೆಡಿಯಾಗಿದ್ದಾರೆ. ಕೈಗಳು ಕಾಲುಗಳನ್ನು ಕೂಡಿಸಿದ್ದಾರೆ, ನೋಡಿ ಕೂಡಿಸಿದ್ದಾರೆ. ಫಸ್ಟು ಯಾವುದೇ ಆಸನ ಮಾಡಬೇಕಾದ್ರೆ ವಾರ್ಮಪ್ ಮಾಡಬೇಕು. ವಾರ್ಮಪ್ ಮಾಡ್ದೇ ಮಾಡಬಾರ್ದು. ಒಂದು ಸರಿ ಫಸ್ಟ್ ನಮಸ್ಕಾರ ಮಾಡೋಣ. ನೀವೆಲ್ಲರಿಗೂ ನಮಸ್ಕಾರ. ಕೈಗಳನ್ನ ಇಳಿಸ್ತಾ ಇದ್ದೀವಿ. ವೃಕ್ಷಾಸನ ಬಲಗೈ ತಗೋಬೇಕು, ಎಡಗೈನ ಚಾಚಬೇಕು. ಸಂಪೂರ್ಣವಾದ ನಮಸ್ಕಾರ ಸ್ಥಿತಿ ತರಬೇಕು. ತಂದು ನಿಲ್ಲಿಸಬೇಕು. ಎರಡು ತೋಳುಗಳು ಇರಬೇಕು. ಸಂಪೂರ್ಣವಾದ ಒಂದು ಬಿಂದುವನ್ನು ನೀವು ಕಾನ್ಸಂಟ್ರೇಷನ್ ಮಾಡ್ತಾ ಇರಬೇಕು. ಈಗೇನಾಗ್ತದೆ, ಕೈಗಳು ಮೇಲ್ಮುಖ ಇಳಿತಾ ಇದೆ, ತೋಳುಗಳು ಮೇಲ್ಮುಖವಾಗಿದೆ. ನಮ್ಮ ಪ್ರೆಸರ್ ಬಲಗಾಲಿನ ಪ್ರೆಸರ್ ಎಡಗಾಲ ಮೇಲೆ ಬೀಳ್ತಾ ಇದೆ. ಸಂಪೂರ್ಣ ಮರದ ರೀತಿಯಲ್ಲಿ ನಿಂತಿರುವ ದೇಹಸ್ಥಿತಿನ ಗಮನಿಸ್ತಾ ಇರ್ಬೋದು ನೀವು. ಈ ಆಸನವನ್ನು ಮಾಡೋದ್ರಿಂದ ಅಚಲವಾದಂತಹ ಸ್ಥಿರತೆ ಬರ್ತದೆ, ದೃಢತೆ ಬರ್ತದೆ ಮತ್ತು ಏಕಾಗ್ರತೆ ಸ್ಟಾರ್ಟ್ ಆಗುತ್ತೆ. ನೀವು ಕಣ್ಣು ಮುಚ್ಚಿ ಸಹ ಮಾಡ್ಬೋದು. ಅದು ಸ್ವಲ್ಪ ಸಾಧನೆ ಮಾಡಿದ ನಂತರ ನಿಮಗೆ ಕಣ್ಣು ಮುಚ್ಚಿ ಮಾಡುವಂಥ ಸ್ಥಿತಿ ಬರ್ತದೆ. ಈಗ ಕೈಗಳು ನಮಸ್ಕರಿಸ್ತೀವಿ, ಗಮನಿಸ್ತಾ ಇರ್ಬೋದು. ಈ ರೀತಿ ಎಷ್ಟೇ ಗಾಳಿ ಬಂದ್ರೂ, ಮಳೆ ಬಂದ್ರೂ ವೃಕ್ಷದ ತಲೆ ಮಾತ್ರ ಅಲ್ಲಾಡುತ್ತೆ, ಬುಡ ಅಲ್ಲಾಡಲ್ಲ. ಆ ರೀತಿಯಾದಂಥ ಸ್ಥಿತಿಯನ್ನು ನಾವು ವೃಕ್ಷಾಸನ ಅಂತ ಹೇಳ್ತೀವಿ. BP ಇರೋರು ಇದನ್ನು ಮಾಡಬಾರ್ದು. ಅಥವಾ ನಿಮ್ಮ ತೊಡೆಯ ಭಾಗದಲ್ಲಿ ಯಾವುದಾದ್ರೂ ಶಸ್ತ್ರಚಿಕಿತ್ಸೆ ಒಳಗಾಗಿದ್ರೆ ಅದನ್ನು ಮಾಡಬಾರ್ದು. ಈ ಆಸನವನ್ನು ಕೊನೆಯ ಪಕ್ಷ 30 ಸೆಕೆಂಡ್ ಆದರೂ ಮಾಡಬೇಕು. ಆಗ ಮಾತ್ರ ನಿಮಗೆ ಈ ಆಸನದ ಉಪಯೋಗ ಸಿಗುತ್ತೆ. ನಿಧಾನಕ್ಕೆ ಇಳಿಸ್ಬೇಕು. ಕೈಗಳಿಸಿದ ಮೇಲೆ ಬಲಗಾಲನ ಕೆಳಗಡೆ ತಗೋಬೇಕು. ಈ ವೃಕ್ಷಾಸನವನ್ನು ಮಾಡೋದ್ರಿಂದ ನಿಮಗೆ ಸೊಂಟದ ಭಾಗ ಬಿಗಿಗೊಳ್ತಾ ಹೋಗ್ತದೆ. ತೊಡೆಯ ಭಾಗ, ಅದರ ಮಾಂಸಖಂಡಗಳು ಗಟ್ಟಿ ಆಗ್ತದೆ. ನಿಮಗೆ ಏಕಾಗ್ರತೆ ಜಾಸ್ತಿ ಆಗೋದ್ರಿಂದ BP ಇರೋರು ಇದನ್ನು ಜಾಸ್ತಿ ಮಾಡಬಾರ್ದು. ಅದನ್ನು ವೈದ್ಯರ ಸಲಹೆ ತೆಗೆದುಕೊಂಡು ಮಾಡೋದ್ರಿಂದ ಉತ್ತಮವಾದಂಥ ಕ್ರಿಯೆ. ವೃಕ್ಷಾಸನವನ್ನು ನಿಧಾನಕ್ಕೆ ಮನೆಯಲ್ಲಿ ಅಭ್ಯಾಸ ಮಾಡಿ. ಎಲ್ರಿಗೂ ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ವೃಕ್ಷಾಸನ ಮಾಡಿ ತೋರಿಸಿದ್ದೀವಿ. ನೀವು ನಮ್ಮ ಜೊತೆ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಿದ್ರೆ ಇವತ್ತು ವೃಕ್ಷಾಸನನ ಅಭ್ಯಾಸ ಮಾಡಿ ಅದರಿಂದ ಏನು ಪ್ರಯೋಜನಗಳು ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬೆಲ್ಲಗಳದ್ದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲ ನಮ್ಮ ಜೊತೆ ಅಭ್ಯಾಸ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಧನ್ಯವಾದ.